ಓಂ ಶ್ರೀ ಮಂಜುನಾಥಾಯ ನಮಃ. ಖಾನಾಪುರ ತಾಲೂಕಿನ ಇಟಗಿ ವಲಯದ ಗಂದಿಗವಾಡ ಗ್ರಾಮದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಸಾದವಾಗಿ ಪರಮಪೂಜ್ಯ ಡಾ. ಡಿ. ವೀರೇಂದ್ರ ಹೆಗ್ಗಡೆಯವರು 1 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿದ್ದು, ಈ ಮಂಜೂರಾದ ಡಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬೆಳಗಾವಿ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದ ಸತೀಶ್ ನಾಯ್ಕ್ ಸರ್ ಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಅದರಲ್ಲಿ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಹಾಗೂ ನಿರ್ಗತಿಕ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮಾಶಾಸನ ನೀಡುವುದರ ಜೊತೆಗೆ ಯಾರಿಗೆ ವಾಸಿಸಲು ಸ್ವಂತ ಮನೆ ಇಲ್ಲ ಅವರಿಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮನೆಯನ್ನು ರಚನೆ ಮಾಡಿಕೊಡಲಾಗಿದೆ ಬಗ್ಗೆ ಮಾತನಾಡಿದರು. ಕಾಯ 9 ಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಗಣಪತಿ ನಾಯ್ಕ ಸರ್ ಅವರು ಯೋಜನೆಯ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಮೂಲಕ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಂತರ ದೇವಸ್ಥಾನದ ಕಮಿಟಿಯವರಿಗೆ ಡಿಡಿಯನ್ನು ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಮ್ಮ ಮನೆಗಳಲ್ಲಿ ನಾವು ಭಗವಂತ ಕೊಟ್ಟ ತನಕ ಆಯುಷ್ಯದ ತನಕ ಬದುಕಬೇಕಂತ ಆದರೆ ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಹೇಳಿಕೊಡಿ, ನಮ್ಮ ಮಕ್ಕಳಿಗೆ ಭಜನಾ ಕಾರ್ಯಕ್ರಮಗಳನ್ನು ಹೇಳಿಕೊಡಿ, ನಮ್ಮ ಮಕ್ಕಳಿಗೆ ಸತ್ಸಂಗಗಳನ್ನು ಕೊಡಿ, ಸಂಸ್ಕಾರ ಕೊಡಿ, ಸಂಸ್ಕೃತಿಯನ್ನು ಕೊಡಿ, ಆಚಾರವನ್ನು ಕೊಡಿ, ವಿಚಾರಗಳನ್ನು ಕೊಡಿ, ರೂಢಿ ಸಂಪ್ರದಾಯಗಳನ್ನು ಕೊಡಿ, ಪಿತೃದೇವೋಭವ, ಮಾತೃದೇವೋಭವ, ಅತಿಥಿ ದೇವೋಭವ, ಗುರುದೇವೋಭವ, ಈ ರೀತಿಯ ಭಾವನೆಗಳನ್ನು ಮಕ್ಕಳಲ್ಲಿ ಕೊಟ್ಟಾಗ ಮಕ್ಕಳಲ್ಲಿ ಒಳ್ಳೆಯ ಒಂದು ಸಂಸ್ಕಾರ ಬರಲಿಕ್ಕೆ ಸಾಧ್ಯತೆ ಇದೆ, ಧಾರ್ಮಿಕತೆ ಬರಲಿಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಮನೆಯವರು ಕೂಡ ಕಾಳಿಕಾದೇವಿ ಅಂದ್ರೆ ಮಂಗಳವಾರ ಬಿಟ್ಟರೆ ಶುಕ್ರವಾರ ಭಜನೆಯನ್ನು ಮಾಡಬೇಕು. ಎಲ್ಲ ಈ ಪರಿಸರದ ಜನ ಬಂದು ಈ ಕಾಳಿಕಾ ಮಾತೆಯ ಈಗ ಬ್ರಹ್ಮಕಲಶೋತ್ಸವ ಹೋಗ್ತದೆ. ನಾವು ಲೋಕಾರ್ಪಣೆ ಆದ ತಕ್ಷಣ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಬಂದು ಪ್ರತಿಯೊಬ್ಬರು ಬಂದು ಇಲ್ಲಿ ಕುಟುಂಬ ಸಮೇತರಾಗಿ ಮಕ್ಕಳೊಂದಿಗೆ ಬಂದು ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ಮಂಗಳವಾರ ಬಿಟ್ಟು ಶುಕ್ರವಾರವನ್ನ ನೀವು ಮಾಡಿಕೊಂಡು ಬಂದಿದ್ದೀರಿ ಅಂತ ಆದ್ರೆ ಗ್ರಾಮಕ್ಕೆ ಸುಭಿಕ್ಷೆ ಸಿಗ್ತದೆ, ದೇವಿ ಸಾನ್ನಿಧ್ಯ ಇನ್ನಷ್ಟು ಸಾನ್ನಿಧ್ಯ ಸಿಗ್ತದೆ, ದೇವಿ ಸಾನ್ನಿಧ್ಯಕ್ಕೆ ಗೌರವ ಬರ್ತದೆ, ಪ್ರಭಾವಳಿ ಬರ್ತದೆ, ದೇವಿಯ ಮಹಾ ಶಕ್ತಿ ಜಾಸ್ತಿ ಆಗ್ತದೆ. ಈ ಊರು ಸುಭಿಕ್ಷೆಗೆ ಬರ್ತದೆ. ಈ ಊರಿಗೆ ಬರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಅಥವಾ ದುಷ್ಟ ಶಕ್ತಿಗಳು ದೂರಾಗಿ ಇಷ್ಟಾರ್ಥಗಳು ಈಡೇರ್ತದೆ. ಸಕಾಲದಲ್ಲಿ ಮಳೆ ಬರ್ತದೆ, ಸಕಾಲದಲ್ಲಿ ಗಾಳಿ, ಸಕಾಲದಲ್ಲಿ ಬಿಸಿಲು, ಸಕಾಲದಲ್ಲಿ ಕಾಲಕ್ಕನುಗುಣವಾಗಿ ಭಗವಂತ ಎಲ್ಲವನ್ನು ಕೊಡ್ಬೇಕಂತಾದ್ರೆ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಆದಾಗ ಮಾತ್ರ ಆ ಊರಿನ ಜನ ಬಹುಶಃ ಬದಲಾವಣೆಯ ಹಂತದಲ್ಲಿದ್ದಾರೆ ಅಥವಾ ಬದಲಾವಣೆಯ ಹಾದಿಯಲ್ಲಿದ್ದಾರೆ ಅಂತ ಹೇಳಬಹುದಾಗಿದೆ. ಒಂದು ಊರಲ್ಲಿ ಆಲಯಗಳು 3 ಆಲಯಗಳಿದೆ. ಒಂದು ದೇವಸ್ಥಾನ, ದೇವಾಲಯ, ಇನ್ನೊಂದು ವಿದ್ಯಾಲಯ, ಶಾಲೆ, ಕಾಲೇಜ್, ಸ್ಕೂಲು, ಇನ್ನೊಂದು ಶೌಚಾಲಯ. ಈ 3 ಆಲಯಗಳು ಎಲ್ಲಿ ಇರ್ತದೆಯೋ ಅಲ್ಲಿ ಬಹುಶಃ ಹಳ್ಳಿ, ಆ ಗ್ರಾಮ ಅಭಿವೃದ್ಧಿಯ ಪಥದಲ್ಲಿ ಹೊಂದುತ್ತಾ ಇದೆ ಅನ್ನುವಂಥದ್ದನ್ನ ಸೂಚಿಸ್ತದೆ. ಹಾಗಾಗಿ ಈ ಊರಿನಲ್ಲಿ ಬಹುಶಃ ನಾಗೇಶ್ ಕಂಬಾರ್ ಅವರ ಮುತುವರ್ಜಿಯಲ್ಲಿ ಅವರು ಸಮಿತಿಯನ್ನು ಮಾಡಿಕೊಂಡು ಊರವರೆಲ್ಲರೂ ಸೇರಿಕೊಂಡು ಸಕಲ ಭಕ್ತಾಭಿಮಾನಿಗಳೆಲ್ಲರೂ ಸಕಲರು ಸೇರಿಕೊಂಡು ಬಹುಶಃ ದೇವಸ್ಥಾನವನ್ನ ಉದ್ದೀಪನ ಮಾಡಿದಿರಿ, ದೇವಸ್ಥಾನವನ್ನ ಕಟ್ಟುವಂತ ಕೆಲಸವನ್ನ ಮಾಡಿದಿರಿ. ಖಂಡಿತವಾಗಿಯೂ ನಾನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡುದು, ಇನ್ನೂ 50 ಲಕ್ಷ ಅವರು ನಾಗೇಶ್ ಕಂಬಾರ್ ಹಾಕಿದ್ರೆ ಉಳಿದಂತಹ ಒಂದು 25 ಲಕ್ಷ ಬಹುಶಃ ಬೇರೆ ಬೇರೆ ಮೂಲ ಸೌಕರ್ಯಗಳು ಬೇಕಾಗಿದೆ. ಇಲ್ಲಿ ಕರೆಂಟಿನ ಕೆಲಸ, ವಿದ್ಯುತ್ತಿನ ಕೆಲಸ ಅರ್ಧದಲ್ಲಿದೆ, ಅದನ್ನು ಯಾರಾದ್ರೂ ಮಾಡಬೇಕು. ಇನ್ನು ಇಲ್ಲಿ ನೀರಿಗೆ ವ್ಯವಸ್ಥೆ ಮಾಡಿಸಿ, ಇನ್ನು ಏನೆಲ್ಲ ಬೇಕು ಆ ಬೇಕುಗಳನ್ನು ಗುರುತಿಸಿಕೊಂಡು ನೀವು ಇದಕ್ಕೆ ಸಹಕಾರಗಳನ್ನು ಮಾಡಬೇಕು. ಆ ಮೂಲಕ ನಮ್ಮ ಜೀವನ ಆಯಿತು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯತ್ತಿಗಾಗಿ ಒಂದು ಊರಿನಲ್ಲಿ ದೇವಸ್ಥಾನ ಮಾಡಿ ಇಟ್ಟಿದ್ದೇವೆ ಅಂತಾದ್ರೆ ಆ ಮಕ್ಕಳ ಭವಿಷ್ಯತ್ತು ಒಳ್ಳೆದ ಮಾಡಲಿಕ್ಕೆ ಪೂರಕಾಗ್ತದೆ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ದೇವಸ್ಥಾನ ಕಾಳಿಕಾಂಬ ದೇವಸ್ಥಾನಕ್ಕೆ ಪೂಜ್ಯರು ಕಳಿಸಿಕೊಟ್ಟಿರ್ತಕ್ಕಂತಹ 1 ಲಕ್ಷದ ಆ ಪ್ರಸಾದ ನಿಮ್ಮ ಕಲ್ಪನೆಯಂತೆ, ನಿಮ್ಮ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಯಂತೆ ಬಹುಶಃ 1 ಲಕ್ಷವನ್ನ ಈ ಸಾನ್ನಿಧ್ಯ ಕಾಳಿಕಾದೇವಿಯ ಸಾನ್ನಿಧ್ಯದ ಅಭಿವೃದ್ಧಿಗೋಸ್ಕರವಾಗಿ
ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿ ಯಾರೆಲ್ಲ ವಾಗ್ದಾನ ಮಾಡಿದಿರಿ ಭಗವದ್ಭಕ್ತರೇ, ಇವೆಲ್ಲರೂ ಸಕಾಲದಲ್ಲಿ ಇನ್ನೊಮ್ಮೆ ಕೇಳದಾಗೆ ಸಕಾಲದಲ್ಲಿ ಅದನ್ನು ತಂದುಕೊಟ್ಟು ಅತಿ ಶೀಘ್ರದಲ್ಲಿ ಲೋಕಾರ್ಪಣೆಯನ್ನು ಮಾಡುವಂತ ಕೆಲಸಗಳನ್ನು ಮಾಡಿ, ಸೇತುವೆ ಕಟ್ಟುವಾಗ ಸೀತೆಯನ್ನು ಬಿಡಿಸಿ ಬರುವಾಗ ಲಂಕೆಯಲ್ಲಿ ಸೇತುವೆ ಕಟ್ಟುವಾಗ ಯಾವ ರೀತಿಯಲ್ಲಿ ಆ ಕಪಿ ಕೋತಿಗಳು ಅಥವಾ ಅಳಿಲು ಸೇವೆಯನ್ನು ಮಾಡಿದ್ದೀವಿ, ಆ ರೀತಿಯಲ್ಲಿ ಭಗವದ್ಭಕ್ತರು ಪ್ರತಿ ಮನೆಗಳಿಂದ ಮನದಲ್ಲಿ ಭಗವತಿಯನ್ನ ಆರಾಧಿಸಿಕೊಂಡು ಮನೆಗಳಿಂದ ಇದಕ್ಕೆ ಸಹಕಾರವನ್ನು ಮಾಡುತ್ತಾ ಬಂದಿದೆ ಅಂತ ಆದ್ರೆ ಬಹುಶಃ ಇದು ಸರಳವಾಗಿ ಸುವ್ಯವಸ್ಥತೆಯಲ್ಲಿ ಖಂಡಿತ ಈ ಇನ್ನು ಉಳಿದ ಕಾಯಕಕ್ಕೆ ಅಥವಾ ಕಾಮಗಾರಿಗೆ ಅಥವಾ ಲೋಕಾರ್ಪಣೆಗೆ ಅಥವಾ ಜೀರ್ಣೋದ್ಧಾರಕ್ಕೆ ಅಥವಾ ಪುನರ್ ಪ್ರತಿಷ್ಠಾಪನೆಗೆ ಅನುವು ಆಗ್ತದೆ ಅನ್ನೋ ಒಂದು ಮಾತನ್ನ ಖಂಡಿತವಾಗಿ ಹೇಳ್ತಾ, ಈ ತಕ್ಷಣದಲ್ಲಿ ಒಂದು ಇಲ್ಲಿ ಯುವಕರ ಟೀಮನ್ನು ಮಾಡಿ, ಅದು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಟೀಮನ್ನು ಕಟ್ಟಿ ಭಜನೆ ಸ್ಟಾರ್ಟ್ ಮಾಡಿ ನಾಡಿಗೆ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಭಾರಿ ಚೆನ್ನಾಗಿ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದೇವಸ್ಥಾನ ಪ್ರಾರ್ಥನಾ ಮಂದಿರಗಳಲ್ಲಿ ಹಳ್ಳಿ ರಾಜಕೀಯ ಬಾರದೇ ಇರಲಿ, ಇಲ್ಲಿ ಯಾವುದೇ ರಾಜಕೀಯ ಬಾರದೇ ಇರಲಿ, ಇಲ್ಲಿ ಒಳ್ಳೆಯ ಒಂದು ಏನೋ ಶಾಂತಿ ಕೊಡತಕ್ಕಂಥ ಅಥವಾ ಸುಭಿಕ್ಷೆ ಕೊಡತಕ್ಕಂಥ ಒಂದು ಕ್ಷೇತ್ರವಾಗಿ ಬೆರೆಯಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ನಿಮಗೆಲ್ಲರಿಗೂ ಆ ಭಗವಂತವನಿನ ದೇವರು, ಆ ಕಾಳಿಕಾ ದೇವಿ ಪಾರ್ವತಿ ಸ್ವರೂಪಿ ಕಾಳಿಕಾ ದೇವಿ ಭಗವತಿ ರಾಜರಾಜೇಶ್ವರಿ ಅಂಬಾಭವನಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕರೆಯುತ್ತಾರೆ. ನವಶಕ್ತಿಗಳಲ್ಲಿ ಭಾರಿ ಶ್ರೇಷ್ಠವಾದಂಥ ಶಕ್ತಿ ಕಾಳಿಕಾ ಮಾತೆ. ಬಹುಶಃ ಆ ಸಮಿತಿಯ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನು ಮತ್ತೆ ಊರಿನವರನ್ನು ನಮ್ಮೆಲ್ಲರನ್ನು ಕೂಡ ಒಳ್ಳೆಯ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ನೆರೆಯುವಂತೆ ಮಾಡಿ ನಮ್ಮ ಜೀವನ ಪಾವನ ಮಾಡುವಾಗೆ ಮಾಡಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಭಗವತಿಯಲ್ಲಿ ಪುನರಪಿ ಪ್ರಾರ್ಥನೆಯನ್ನು ಮಾಡಿಸುತ್ತಾ, ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಶ್ರೀಮಂತಿಕೆ ಜೀವನವನ್ನು ಮಾಡೋದಕ್ಕೆ ಆ ಭಗವತಿಯ ಕಾಳಿಕಾ ದೇವಿಯ ಅನುಗ್ರಹ, ಪೂರ್ಣ ಪ್ರಮಾಣದ ಅನುಗ್ರಹ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಧರ್ಮರಾಜ. ಈ ಒಂದು ಕಾಳಿಕಾ ಗುಡಿ ದೇವಿಗೆ 1 ಲಕ್ಷ ದೇಣಿಗೆ ರೂಪದಲ್ಲಿ ಶ್ರೀ ವೆಂಕಟೇಶ್ವರ ಅವರು ಕೊಟ್ಟಿದ್ದಕ್ಕೆ ನನ್ನ ವತಿಯಿಂದ ಹಾಗೂ ನಮ್ಮ ಗುಡಿಯ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ವೃತ್ತಿ ವೇದಿಕೆಯ ಸದಸ್ಯರಾದ ಶ್ರೀಮತಿ ದೀಪಾ ಮತ್ತು ರೂಪಾ ಹಾಗೂ ಕಮಿಟಿಯ ಅಧ್ಯಕ್ಷರಾದ ಶ್ರೀ ನಾಗೇಶ ಕಮ್ಮಾರ, ಉಪಾಧ್ಯಕ್ಷರಾದ ಮಹಾಂತೇಶ ಕಮ್ಮಾರ, ಒಕ್ಕೂಟದ ಉಪಾಧ್ಯಕ್ಷರಾದ ಸವಿತಾ ಕಮ್ಮಾರ, ಕಮಿಟಿ ಸದಸ್ಯರು ಮೇಲ್ವಿಚಾರಕರಾದ ಪ್ರಕಾಶಗೌಡ, ಸೇವಾ ಪ್ರತಿನಿಧಿ ಶ್ರೀದೇವಿ, ಊರಿನ ಗಣ್ಯರು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಗ್ರಾಮದ ಭಜನಾ ಮಂದಿರದ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಬಸವಣ್ಣಿ ಮೂಲಿಮನಿ, ಗಿರಿಜಾ ಶಂಕರ್ ಹಿಟ್ಟಿನ್, ವಿಜಯ ಕುಲಕರ್ಣಿ, ವಿಜಯ್ ಕಮ್ಮಾರ್, ಸುರೇಶ್ ಕಮ್ಮಾರ, ಮೌನೇಶ್ವರ ಪತ್ತಾರ, ಮುರಳೀಧರ್ ಪತ್ತಾರ್, ದೇವೇಂದ್ರ ಹಚ್ಚೆಂಬಲಿ, ಅಪಾರ ಸಂಖ್ಯೆಯ ಕಾಳಿಕಾದೇವಿಯ ಭಕ್ತರು ಉಪಸ್ಥಿತರಿದ್ದರು. ವರದಿ ಎಂಎಂ ರಾಜಿಬಾಯಿ.